ಕ್ಷೇತ್ರ ನೇವಲ್ ಶಿಪ್ ರಿಪೇರ್ ಯಾರ್ಡ್ ಅಲ್ಲಿ ಕಲಿರ್ತಕ್ಕಂತ ಅಪ್ರೆಂಟಿಸ್ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡೋಣ. ಅದೇ ರೀತಿ ಒಂದು ವಿಡಿಯೋ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಹುದ್ದೆಗಳು ಬಂದ್ಬಿಟ್ಟು ಯಾವ ಒಂದು ಪ್ಲೇಸ್ ಗಳಲ್ಲಿ ಖಾಲಿ ಇದಾವ ಅಂದ್ರೆ ಕಾರವಾರದಲ್ಲಿ ಹುದ್ದೆಗಳು ಖಾಲಿ ಇರ್ತಾವ. ಅಂದ್ರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳು ಖಾಲಿವೆ, ಮತ್ತೆ ಗೋವಾದಲ್ಲೂ ಕೂಡ ಹುದ್ದೆಗಳ ಖಾಲಿ ಇರತಕ್ಕಂಥದ್ದು. ನಮ್ಮ ಕರ್ನಾಟಕದಲ್ಲಿ ಯಾವ್ದ್ರಲ್ಲಿ ಹುದ್ದೆಗಳು ಖಾಲಿ ಇದಾವ ಅಂದ್ರೆ ಇಲ್ಲಿ ನೋಡಿ ನೀವು, ನೇವಲ್ ಶಿಪ್ ರಿಪೇರ್ ಯಾರ್ಡ್, ನೇವಲ್ ಬೇಸ್ ಕಾರವಾರದಲ್ಲಿ ಹುದ್ದೆಗಳು ಖಾಲಿ ಇರ್ತಾವ. ಇನ್ನು ಗೋವಾದಲ್ಲಿ ಯಾವ್ದ್ರಲ್ಲಿ ಹುದ್ದೆಗಳು ಖಾಲಿ ಇದಾವ ಅಂದ್ರೆ ನೇವಲ್ ಏರ್ಕ್ರಾಫ್ಟ್ ಯಾರ್ಡ್ ಅಲ್ಲಿ ಒಂದು ಹುದ್ದೆಗಳ ಖಾಲಿ ಇರ್ತಾವ. ಅದು ಬಂದ್ಬಿಟ್ಟು ಗೋವಾದಲ್ಲಿ ಇರ್ತ. ಇನ್ನು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು, ವೈ ಮಿತಿ, ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಇನ್ನಿತರ ಮಾಹಿತಿ ಬಗ್ಗೆ ಪ್ರತಿಯೊಂದನ್ನು ಕೂಡ ಈಗ ಇವರಿಗೆ ನೋಡ್ತಾ ಹೋಗೋಣ. ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಬೋತ್ ಅಂತ ಕೊಟ್ಟಿರ್ತಾರೆ ಅಂದ್ರೆ ಮತ್ತೆ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಲ್ಲಿ ಅಪ್ಲಿಕೇಶನ್ ಹಾಕೋದಾಗಿರುತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ಅವರು ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇವಾಗ ಹುದ್ದೆಗಳ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಾಗಿ ನಮ್ಮ ಕಾರವಾರದಲ್ಲಿ ಖಾಲಿ ಇರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 180 ಹುದ್ದೆಗಳು ನಮ್ಮ ಕಾರವಾರದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಾಗಿರ್ತಾವ. ಇನ್ನು ಗೋವಾದಲ್ಲಿ 30 ಹುದ್ದೆಗಳು ಖಾಲಿದ್ದು, ಇಲ್ಲಿ ಖಾಲಿ ಇರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 210 ಹುದ್ದೆಗಳ ಟೋಟಲ್ ಆಗಿ ಇಲ್ಲಿ ಖಾಲಿ ಇರ್ತಕ್ಕಂಥದ್ದು. ಇನ್ನಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಮತ್ತೆ ಯಾವ ರೀತಿ ಆದಂತ ಹುದ್ದೆಗಳು ಕಲಿಯುವಂತ ನೋಡ್ತಾ ಹೋಗೋಣ. ಇಲ್ಲಿ ಕೆಳಗಡೆ ಅವರು ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲಿಗೆ ನಾವೀಗ ಕಾರವಾರದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರತಕ್ಕಂಥ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮೊದಲಾಗಿ 10th ಪಾಸ್ ಆಗಿರ್ಬೇಕು. ನಂತರ ಎರಡನೇದಾಗಿ ITI ಕೂಡ ಆಗಿರ್ಬೇಕಾಗತ್ತೆ. ITI ಬಂದ್ಬಿಟ್ಟು ಕಂಪಲ್ಸರಿ ಆಗಿ ಆಗಿರ್ಲೇಬೇಕು. ನಿಮ್ದು ಐಟಿಐದಲ್ಲಿ ಯಾವ ಒಂದು ಟ್ರೇಡ್ ಆಗಿರುತ್ತ ಆ ಒಂದು ಟ್ರೇಡ್ ವೈಸ್ ಇಲ್ಲಿ ಹುದ್ದೆಗಳನ್ನ ಕೊಟ್ಟಿರ್ತಾರ. ನಿಮ್ದು ಐಟಿಐದಲ್ಲಿ ಯಾವ ಒಂದು ಟ್ರೇಡ್ ಆಗಿರುತ್ತ ಆ ಒಂದು ಟ್ರೇಡ್ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿ ಇದ್ರೆ ಮಾತ್ರ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕೋದಾಗಿರುತ್ತ. ಇನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಟ್ರೇಡ್ ಗಳು ಯಾವಿರ್ತವೆ ಮತ್ತೆ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತೆ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಕೆಳಗಡೆ ಅವರು ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲಿಗೆ ಅವರು 1 ವರ್ಷದ ಟ್ರೇಡ್ ಅನ್ನ ಮಾತ್ರ ಕೊಟ್ಟಿರ್ತಾರೆ. ನೋಡಿ ನೀವು 1 ಇಯರ್ ಟ್ರೈನಿಂಗ್ ಅಂತ ಕೊಟ್ಟಿದಾರಲ್ಲ, ಇಲ್ಲಿ 1 ವರ್ಷದ ಅಪ್ರೆಂಟಿಸ್ಶಿಪ್ ಟ್ರೇಡ್ ಅನ್ನ ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲಾಗಿ ಕೋಪಾನ ಕೊಟ್ಟಿರ್ತಾರ, ಅಂದ್ರೆ ಕಂಪ್ಯೂಟರ್ ಆಪರೇಟರ್ ಅಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಅರ್ಥ ಆಗಿರುತ್ತೆ. ಕೋಪಾ ಎರಡಲಾಗಿರುತ್ತೆ ಐಟದಲ್ಲಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೇಡ್ ಅನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಎಲಿಜಿಬಲ್ ಟ್ರೇಡ್ ಅಂತ ಕೊಟ್ಟಿರ್ತಾರಲ್ಲ, ನಿಮ್ದು ಐಟಾದಲ್ಲಿ ಯಾವ ಒಂದು ಟ್ರೇಡ್ ಆಗಿದ್ರ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಅವರು ಕೆಳಗಡೆ ಇಲ್ಲಿ ಟ್ರೇಡ್ ಗಳನ್ನ ಕೊಟ್ಟಿರ್ತಾರ. ನಿಮ್ದೇನಾದ್ರು ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿ ಐಟಾದಲ್ಲಿ ಯಾವ್ದಾದ್ರು ಒಂದು ಟ್ರೇಡ್ ಆಗಿದ್ರೆ ಸಾಕು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತ. ಇನ್ನ ಮೇನ್ ಆಗಿ ಮೊದಲಿಗೆ ಕೋಪಾ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಕೋಪಾಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 2 ಹುದ್ದೆಗಳು ಮಾತ್ರ ಖಾಲಿ ಇರ್ತಾವ. ಇನ್ನ ಕ್ಯಾಟಗರಿ ವೈಸ್ ನೋಡ್ತಾ ಹೋದ್ರೆ UR ಅಲ್ಲಿ ಒಂದು ಮತ್ತೆ OBC ಅಲ್ಲಿ 1 ಹುದ್ದೆ ಮಾತ್ರ ಖಾಲಿ ಇರುತ್ತೆ. ಈ ರೀತಿಯಾಗಿ ನೋಡಿ ನಿಮ್ದು ಐಟಾದಲ್ಲಿ ಯಾವ ಒಂದು ಟ್ರೇಡ್ ಆಗಿರುತ್ತ ಆ ಒಂದು ಟ್ರೇಡ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿ ಇದ್ರೆ ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇದು ಕೋಪಾಗೆ ಸಂಬಂಧಪಟ್ಟಂತೆ ಆಯ್ತು. ಇನ್ನು ಎಲೆಕ್ಟ್ರಿಷಿಯನ್ ಅಂತ ಕೊಟ್ಟಿರ್ತಾರೆ. ಎಲೆಕ್ಟ್ರಿಷಿಯನ್ ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 12 ಹುದ್ದೆಗಳು ಖಾಲಿ ಇರ್ತಾವ. ಇನ್ನ ಇದಾದ್ಮೇಲೆ ಮೂರದಾಗ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅಂತ ಕೊಟ್ಟಿರ್ತಾರೆ. ಇದು ಕೂಡ ಟ್ರೇಡ್ ಆಗಿರುತ್ತೆ. ಈ ಒಂದು ಟ್ರೇಡ್ ಗೆ 11 ಹುದ್ದೆಗಳು ಖಾಲಿ ಇರ್ತಾವ. ಇನ್ನ ಪಿಟ್ರಿಗೆ ಸಂಬಂಧಪಟ್ಟಂತೆ 24. ಇನ್ನ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಮೇಂಟೆನೆನ್ಸ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ICTM ಟ್ರೇಡ್ ಆಗಿರುತ್ತೆ. ನಿಮ್ಗೆ ಸಂಬಂಧಪಟ್ಟಂತೆ 5 ಹುದ್ದೆಗಳು ಖಾಲಿ ಇರ್ತಾವ. ಐಟಾದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಟ್ರೇಡ್ ಗಳಲ್ಲಿ ಯಾವ್ದಾರೊಂದು ಟ್ರೇಡ್ ತಗೊಂಡು ಪಾಸ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕೋದಾಗಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಟ್ರೇಡ್ ಗಳ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ನಂತರ ಎಸ್ಟಿಮೇಟ್ ಮೆಕ್ಯಾನಿಕ್ ಅಂತ ಕೊಟ್ಟಿರ್ತಾರ. ಈ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 3 ಹುದ್ದೆಗಳು ಖಾಲಿ ಇರ್ತಾವ. ಇಲ್ಲಿ ಡೈರೆಕ್ಟ್ ಆಗಿ ಅವರು ಟ್ರೇಡ್ ಕೊಟ್ಟಿರ್ತಾರ. ನೀವು ಐಟಾದಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೇಡ್ ಗಳಲ್ಲಿ ಯಾವ್ದಾದ್ರು ಟ್ರೇಡ್ ತಗೊಂಡು ಪಾಸ್ ಆಗಿದ್ರೆ ಸಾಕು ಈಸಿಯಾಗಿ ಅಪ್ಲಿಕೇಶನ್ ಹಾಕೋದಾಗಿರುತ್ತೆ. ಇನ್ನ ಮೆಕ್ಯಾನಿಸ್ಟ್ ಇರುತ್ತೆ. ಮೆಕ್ಯಾನಿಸ್ಟ್ ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 2 ಹುದ್ದೆಗಳು ಖಾಲಿ ಇರ್ತಾವ. ಇನ್ನ ಮರೇನಾ ಇಂಜಿನ್ ಫಿಟರ್ ಅಂತ ಕೊಟ್ಟಿರ್ತಾರ. ಇದು ಒಂದು ಟ್ರೇಡ್ ಆಗಿರುತ್ತೆ. ಈ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 15 ಹುದ್ದೆಗಳು ಖಾಲಿ ಇರ್ತಾವ. ಇನ್ನ ಮೆಕ್ಯಾನಿಕಲ್ ಡೀಸೆಲ್ ಗೆ ಸಂಬಂಧಪಟ್ಟಂತೆ 12. ಇನ್ನ ಮೆಕ್ಯಾನಿಕ್ ಅಂತ ಕೊಟ್ಟಿರ್ತಾರ. ಇದು ಬಂದ್ಬಿಟ್ಟು ಎಂಬೆಲ್ಡೆಡ್ ಸಿಸ್ಟಮ್ ಅಂಡ್ ಪ್ರೋಗ್ರಾಮೇಬಲ್ ಲಾಜಿಕ್ ಕಂಟ್ರೋಲ್ ಅಂತ ಕೊಟ್ಟಿರ್ತಾರ. ಈ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 2 ಹುದ್ದೆಗಳು ಮಾತ್ರ ಖಾಲಿ ಇರ್ತಾವ. ಇನ್ನ ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್ ಅಂತ ಕೊಟ್ಟಿರ್ತಾರೆ. ಈ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತೆ 9 ಹುದ್ದೆಗಳಲ್ಲಿ ಖಾಲಿ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಇನ್ನೂ ಹಲವಾರು ಟ್ರೇಡ್ ಗಳನ್ನ ಕೊಟ್ಟಿರ್ತಾರೆ. ನಿಮ್ದು ಯಾವ ಒಂದು ಟ್ರೇಡ್ ಆಗಿರುತ್ತಾ ಆ ಒಂದು ಟ್ರೇಡ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿ ಇದ್ರೆ ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಇನ್ನ ಮೆಕ್ಯಾನಿಕ್ ಮೆಷಿನ್ ಟೂಲ್ ಮೇಂಟೆನೆನ್ಸ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 2 ಹುದ್ದೆಗಳು ಕೊಟ್ಟಿರ್ತಾರೆ. ಇನ್ನ ಮೆಕ್ಯಾನಿಕ್ ಮೆಥಟ್ರಾನಿಕ್ಸ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ 11 ಹುದ್ದೆಗಳು. ಇನ್ನ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಇದಕ್ಕೆ 2. ನಂತರ ಮೆಕ್ಯಾನಿಕ್ ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಇದಕ್ಕೆ ಸಂಬಂಧಪಟ್ಟಂತೆ 6. ಇನ್ನ ಆಪರೇಟರ್ ಅಡ್ವಾನ್ಸ್ ಮೆಷಿನ್ ಟೂಲ್ ಅಂತ ಕೊಟ್ಟಿರ್ತಾರೆ. ಈ ಒಂದು ಟ್ರೇಡ್ ಗೆ ಇಲ್ಲಿ ಮೆಕ್ಯಾನಿಸ್ಟ್ ಟರ್ನರ್ ಆಗಿರ್ತಕ್ಕಂಥವ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಮತ್ತೆ ಇಲ್ಲಿ ಮೇಲ್ಗಡೆ ಏನೊಂದು ಟ್ರೇಡ್ ಕೊಟ್ಟಿರ್ತಾರಲ್ಲ ಈ ಒಂದು ಟ್ರೇಡ್ ಆಗಿರತಕ್ಕಂಥವ್ರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ನಿಮ್ದು ಯಾವ ಒಂದು ಟ್ರೇಡ್ ಆಗಿರುತ್ತಾ ಆ ಒಂದು ಟ್ರೇಡ್ ಇಲ್ಲಿ ಸೈಡ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಇದ್ರೆ
ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ನ ಪೇಂಟರ್ ಗೆ ಸಂಬಂಧಪಟ್ಟಂತೆ 5 ಇದು ಜನರಲ್ ಆಗಿರುತ್ತೆ. ಇನ್ನ ಪೈಪ್ ಫಿಟ್ಟರ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ಲಂಬರ್ ಆಗಿರತಕ್ಕಂಥ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ 5 ಹುದ್ದೆಗಳು ಕಲಿರ್ತಾವ. ಇನ್ನ ಶೀಟ್ ಮೆಟಲ್ ವರ್ಕರು ಇದಕ್ಕೆ 2. ಇನ್ನ ಸಿಪ್ರೇಟ್ ಸ್ಟೀಲ್ ಇದಕ್ಕೆ ಫಿಟ್ಟರ್ ಆಗಿರತಕ್ಕಂಥ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ 7 ಹುದ್ದೆಗಳು ಕಲಿರ್ತಾವ. ಇನ್ನ ಕಾರ್ಪೆಂಟರ್ ಇದೆ ಅಂದ್ರೆ ಕಾರ್ಪೆಂಟರ್ ಆಗಿರತಕ್ಕಂಥವ್ರು ಇಲ್ಲಿ ಸಿಪ್ರೇಟ್ ವುಡ್ ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ 9 ಹುದ್ದೆಗಳು ಕಲಿರ್ತಾವ. ಇನ್ನ ಟೇಲರ್ ಗೆ ಸಂಬಂಧಪಟ್ಟಂತೆ 5. ಇನ್ನ ವೆಲ್ಡರ್ ಗೆ ಸಂಬಂಧಪಟ್ಟಂತೆ 9. ಇನ್ನು TIG ಅಥವಾ MIG ವೆಲ್ಡರ್ ಗೆ ಸಂಬಂಧಪಟ್ಟಂತೆ 5. ಈ ರೀತಿಯಾಗಿ ನೀವು ಇಲ್ಲಿ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಇದು ಮೇಲ್ಗಡೆ ಕೊಟ್ಟಿರತಕ್ಕಂಥದ್ದು ಪ್ರತಿಯೊಂದು ಕೂಡ 1 ವರ್ಷ ಟ್ರೈನಿಂಗ್ ಮಾತ್ರ ಇರುತ್ತೆ. ಅಂದ್ರೆ ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳು ಬಂದ್ಬಿಟ್ಟು ಟೆಂಪರರಿ ಹುದ್ದೆಗಳಾಗಿರ್ತಾವ, ಪರ್ಮನೆಂಟ್ ಹುದ್ದೆಗಳು ಆಗಿರಂಗಿಲ್ಲ. 1 ವರ್ಷದ ಮಟ್ಟಿಗೆ ನೀವು ಇಲ್ಲಿ ಕೆಲಸವನ್ನ ಮಾಡಬೇಕಾಗತ್ತ. ನೀವೇನಾದ್ರೂ ಇಲ್ಲಿ ಮೇಲ್ಗಡೆ ಕೊಟ್ಟಿರತಕ್ಕಂತ ಲಿಸ್ಟ್ ಅಲ್ಲಿ ಯಾವ್ದಾದ್ರು ಒಂದು ಟ್ರೇಡ್ ನ ತಗೊಂಡು ಪಾಸ್ ಆಗಿದ್ದು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಇಲ್ಲಿ 1 ವರ್ಷ ಮಾತ್ರ ಒಂದು ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಇನ್ನ ಇಲ್ಲಿ 2 ವರ್ಷ ಟ್ರೈನಿಂಗ್ ಪೀರಿಯಡ್ ಕೂಡ ಕೊಟ್ಟಿರ್ತಾರ. ಇಲ್ಲೇ ಒಂದು ಟ್ರೇಡ್ ಗಳನ್ನ ತಗೊಂಡು ಪಾಸ್ ಆಗಿರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಬೋದು. ಅಂದ್ರೆ ಇಲ್ಲಿ 10th ಮೇಲೆ ಅಪ್ಲಿಕೇಶನ್ ಹಾಕೋದಾಗಿರುತ್ತೆ. ಅಂದ್ರೆ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥವ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಯಾವ ರೀತಿ ಹುದ್ದೆಗಳನ್ನ ಕೊಟ್ಟಿದ್ರ ಅಂದ್ರೆ 10th ಮೇಲೆ, ಇದು 10th ಮೇಲೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತಾರೆ ನಿಮ್ಗೆ ಇಲ್ಲಿ 2 ವರ್ಷ ಒಂದು ಟ್ರೈನಿಂಗ್ ಇರುತ್ತೆ. ನಿಮ್ಗೆ ಕೆಲಸದ ಅವಧಿ ಬಂದ್ಬಿಟ್ಟು 2 ವರ್ಷ ಇರುತ್ತೆ. ನೀವೇನಾದ್ರು ITI ಕಂಪ್ಲೀಟ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ 1 ವರ್ಷ ಮಾತ್ರ ಇಲ್ಲಿ ಟ್ರೈನಿಂಗ್ ಪೀರಿಯಡ್ ಇರ್ತಕ್ಕಂಥದ್ದು. ಇವಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಾಗಿ ಬಂದ್ಬಿಟ್ಟು ಕ್ರೇನ್ ಆಪರೇಟರ್ ಓವರ್ ಹೆಡ್ ಅಂತ ಕೊಟ್ಟಿರ್ತಾರ. ಈ ಒಂದು ಟ್ರೇಡ್ ಆಗಿರುತ್ತೆ. ಈ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತೆ 10th ಪಾಸ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 2 ಹುದ್ದೆಗಳು ಕಲಿರ್ತಾವ. ಇನ್ನ ಪೋರ್ಜರ್ ಅಂಡ್ ಹೇಟ್ ಟ್ರೀಟರ್ ಗೆ ಸಂಬಂಧಪಟ್ಟಂತೆ 5 ಹುದ್ದೆಗಳು ಕಲಿರ್ತಾವ. ಇದಕ್ಕೂ ಕೂಡ ಇಲ್ಲಿ 10th ಪಾಸ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಹಾಕ್ಬೋದು. ಅಂದ್ರೆ 10th ಅಲ್ಲಿ ಯಾರೆಲ್ಲ ಫ್ರೆಶರ್ಸ್ ಇರ್ತೀರಿ ನೀವು ಕೂಡ ಇಲ್ಲಿ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕ್ಬೋದು. ವಯೋಮಿತಿ ಬಗ್ಗೆ ನೋಡ್ತಾ ಹೋಗೋಣ. ಸದ್ಯಕ್ಕೆ ಇಷ್ಟು ಮಾಹಿತಿ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಇನ್ನ ರಿಗ್ಗರ್ ಇದೆ, ರಿಗ್ಗರ್ ಗೆ ಸಂಬಂಧಪಟ್ಟಂತೆ ಇದಕ್ಕೂ ಕೂಡ ಫ್ರೆಶರ್ಸ್ ಅಂತ ಕೊಟ್ಟಿರ್ತಾರ. ಅಂದ್ರೆ ಇಲ್ಲಿ ಕೂಡ ಸೇಮ್ ಅದೇ ರೀತಿ 10th ಪಾಸ್ ಆಗಿರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಈ ರೀತಿಯಾಗಿ ನೀವು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ 10ನೇ ತರಗತಿ ಮತ್ತು ITI ಪಾಸ್ ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ. ಇವಾಗ ಇಲ್ಲಿ ಮತ್ತಷ್ಟು ವಿವರವಾಗಿ ಅವರು ಮಾಹಿತಿಯನ್ನು ಕೊಟ್ಟಿರ್ತಾರ. ಇದು ಬಂದ್ಬಿಟ್ಟು ಗೋವಾದಲ್ಲಿ ಖಾಲಿ ಇರತಕ್ಕಂಥ ಒಂದು ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ಇಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಮತ್ತೆ ಯಾವ ಒಂದು ಟ್ರೇಡ್ ತಗೊಂಡು ಪಾಸ್ ಆಗಿರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಬೋದು ಅಂತವ್ರು ಮಾಹಿತಿಯನ್ನು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು. ಇದರ ಬಗ್ಗೆ ನೋಡ್ತಾ ಹೋದ್ರ ಇಲ್ಲಿ ನೋಡಿ ಅದ್ರ ಬಗ್ಗೆ ಅವರು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿರ್ತಾರ. ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಗ್ಗೆ ಈಗ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಾಗಿ ಬಂದ್ಬಿಟ್ಟು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಸಿಪ್ರೇಟ್ ವುಡ್ ಅಂತ ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕಾರ್ಪೆಂಟರ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಇಲ್ಲಿ ಟೋಟಲ್ ಆಗಿ 2 ಹುದ್ದೆಗಳು ಕಲಿರ್ತಾವ. ಇನ್ನು ಕೋಪಾಗೆ ಸಂಬಂಧಪಟ್ಟಂತೆ 2, ಇನ್ನು ಎಲೆಕ್ಟ್ರಿಷಿಯನ್ ಗೆ ಸಂಬಂಧಪಟ್ಟಂತೆ 5, ಇನ್ನು ಎಲೆಕ್ಟ್ರಿಷಿಯನ್ ಏರ್ಕ್ರಾಫ್ಟ್ ಅಂದ್ರೆ ಇದಕ್ಕೆ ಎಲೆಕ್ಟ್ರಿಷಿಯನ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ 5 ಹುದ್ದೆಗಳು. ಇನ್ನು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಸಂಬಂಧಪಟ್ಟಂತೆ 5, ಇನ್ನು ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಸಿಸ್ಟಮ್ ಮೇಂಟೆನೆನ್ಸ್ ಅಂತ ಕೊಟ್ಟಿರ್ತಾರ. ಅಂದ್ರೆ ಕಮ್ಯುನಿಕೇಶನ್ ಟೆಕ್ನಾಲಜಿ ಸಿಸ್ಟಮ್ ಮೇಂಟೆನೆನ್ಸ್ ಅಂತ ಅರ್ಥ ಆಗಿರುತ್ತೆ. ಈ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತೆ 2 ಹುದ್ದೆಗಳು ಕಲಿರ್ತಾವ. ಇನ್ನ ಇದಾದ್ಮೇಲೆ ಎಸ್ಟಿಮೇಟ್ ಮೆಕ್ಯಾನಿಕ್ ಇದಕ್ಕೆ ಸಂಬಂಧಪಟ್ಟಂತೆ 2, ಇನ್ನ ಮೆಕ್ಯಾನಿಕ್ಸ್ ಗೆ ಸಂಬಂಧಪಟ್ಟಂತೆ 5, ಇನ್ನ ಮೆಕ್ಯಾನಿಕ್ ಇನ್ಸ್ಟ್ರೂಮೆಂಟ್ ಏರ್ಕ್ರಾಫ್ಟ್ ಗೆ ಸಂಬಂಧಪಟ್ಟಂತೆ 5. ಇದಕ್ಕೆ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಆಗಿರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಬೋದು. ಇನ್ನ ಮೆಕ್ಯಾನಿಕ್ ರೇಡರ್ ಅಂಡ್ ರೇಡಿಯೋ ಏರ್ಕ್ರಾಫ್ಟ್ ಅಂತ ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ 5 ಹುದ್ದೆಗಳು ಕಲಿರ್ತಾವ. ಇದಕ್ಕೆ ಇಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ಇಲ್ಲಿ ಸೈಡ್ ನಲ್ಲಿ ಏನೊಂದು ಟ್ರೇಡ್ ಗಳನ್ನ ಕೊಟ್ಟಿರ್ತಾರಲ್ಲ ಈ ಒಂದು ಟ್ರೇಡ್ ಗಳಲ್ಲಿ ನಿಮ್ದು ಯಾವ್ದಾದ್ರು ಒಂದು ಟ್ರೇಡ್ ಬಂದ್ಬಿಟ್ಟು ಐಟದಲ್ಲಿ ಆಗಿದ್ರೆ ನೀವು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಇನ್ನ ಪೇಂಟರ್ ಇದೆ, ಪೇಂಟರ್ ಗೆ ಸಂಬಂಧಪಟ್ಟಂತೆ 2, ಇನ್ನ ಸೀಟ್ ಮೆಟಲ್ ವರ್ಕರು ಇದಕ್ಕೆ ಸಂಬಂಧಪಟ್ಟಂತೆ 2, ಇನ್ನ ವೆಲ್ಡರ್ ಗೆ ಸಂಬಂಧಪಟ್ಟಂತೆ 2 ಹುದ್ದೆಗಳವರು ಕೊಟ್ಟಿರತಕ್ಕಂಥದ್ದು. ಇದು ಗೋವಾದಲ್ಲಿ ಖಾಲಿರ್ತಕ್ಕಂಥ ಒಂದು ಹುದ್ದೆಗಳ ಲಿಸ್ಟ್ ಆಗಿರುತ್ತೆ. ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಇನ್ಫಾರ್ಮೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಗೋವಾದಲ್ಲಿ ಕೊಟ್ಟಿರತಕ್ಕಂಥ ಹುದ್ದೆಗಳ ಲಿಸ್ಟ್ ಏನಿದೆ ಇದು ಕೂಡ 1 ವರ್ಷದ ಟ್ರೈನಿಂಗ್ ಪೀರಿಯಡ್ ಮಾತ್ರ ಇರ್ತಕ್ಕಂಥದ್ದು. ನೀವು ಇಲ್ಲಿ ಯಾವ್ದ್ರಲ್ಲಿ ಅಪ್ಲಿಕೇಶನ್ ಹಾಕಂತ ಅನ್ಕೊಂಡಿರ್ತೀರಿ ಮೇನ್ ಆಗಿ ನೀವು ಕಂಪ್ಲೀಟ್ ಮಾಡಿರ್ತಕ್ಕಂಥ ಟ್ರೇಡ್ ಬಂದ್ಬಿಟ್ಟು ಆ ಒಂದು ಲಿಸ್ಟ್ ಅಲ್ಲಿ ಇದ್ರೆ ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ನ ಮತ್ತೊಂದು ಮಾಹಿತಿ ಬಂದ್ಬಿಟ್ಟು ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರ್ತಕ್ಕಂಥ ಒಂದು ಹುದ್ದೆಗಳ ಸಂಖ್ಯೆಯನ್ನು ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರ. ಇಲ್ಲಿ ಮೇನ್ ಆಗಿ 10th ಪಾಸ್ ಆಗಿರ್ತಕ್ಕಂಥವ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೂ ಮುಂಚೆ ನಿಮಗೆ ಹೇಳಿದೀನಿ. ಇನ್ನು 10th ಪಾಸ್ ಆಗಿರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ 10th ಅಲ್ಲಿ ನೀವು ಕನಿಷ್ಠವಾಗಿ 50% ತಗೊಂಡಿರ್ಲೇಬೇಕಾಗತ್ತಾ. ಇಷ್ಟು ಮಾಹಿತಿನ ಅವರು ಕೊಟ್ಟಿರ್ತಕ್ಕಂಥದ್ದು. ಇನ್ನ ಮುಂದ್ಗಡೆ ರಿಮಾರ್ಕ್ ಅನ್ನು ಕೂಡ ಕೊಟ್ಟಿರ್ತಾರ. ಒಂದು ರಿಮಾರ್ಕ್ ಬಗ್ಗೆ ಕೂಡ ನೀವು ಇಲ್ಲಿ ಚೆಕ್ ಮಾಡಬಹುದಾಗಿರುತ್ತೆ. ಮೇನ್ ಆಗಿ ಈಗ ಆಲ್ಮೋಸ್ಟ್ ಎಲ್ಲರದು ಬರುತ್ತಾ ಡೈರೆಕ್ಟ್ ಆಗಿ ನೀವು 10th ಪಾಸ್ ಆಗಿದ್ರೆ ಸಾಕು ಅಪ್ಲಿಕೇಶನ್ ಹಾಕ್ಬೋದು. ಇನ್ನ ಎರಡನೇದಾಗಿ ITI ಕ್ವಾಲಿಫಿಕೇಶನ್ ಕೊಟ್ಟಿರ್ತಾರ. ಅಂದ್ರೆ ITI ಆಗಿರ್ತಕ್ಕಂಥವ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಐಟಿಐದಲ್ಲಿ ಅಲ್ಲಿ ಇದಕ್ಕೂ ಮುಂಚೆ ನಿಮಗೆ ಟ್ರೇಡ್ ಗಳನ್ನ ಹೇಳಿದೀನಿ. ಆ ಒಂದು ಟ್ರೇಡ್ ಗಳಲ್ಲಿ ನಿಮ್ದು ಯಾವ್ದಾದ್ರು ಒಂದು ಟ್ರೇಡ್ ಬಂದ್ಬಿಟ್ಟು NCVT ಅಥವಾ SCVT ತಗೊಂಡ್ರೆ ಪಾಸ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ನ ಮೇನ್ ಆಗಿ ಮತ್ತೊಂದು ಮಾಹಿತಿಯನ್ನು ಕೊಟ್ಟಿರ್ತಾರ. ಯಾರದಲ್ಲ ಇಲ್ಲಿ ಕನಿಷ್ಠವಾಗಿ ITIದಲ್ಲಿ ಕೂಡ
65% ಮೇಲ್ಪಟ್ಟಿರುತ್ತೆ, ನೀವು ಮಾತ್ರ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಇಷ್ಟು ಮಾಹಿತಿ ಬಗ್ಗೆ ನೀವು ಇಲ್ಲಿ ಕಂಪಲ್ಸರಿ ಆಗಿ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಇನ್ನ 65% ಕೆಳಗಡೆ ಇದ್ರೆ ನಿಮ್ಮ ಅಪ್ಲಿಕೇಶನ್ ಅದು ತಗೊಳಂಗಿಲ್ಲ. 65 ಇರಬೇಕು, ಇಲ್ಲಾಂದ್ರೆ ಅದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಇದ್ರೆ ಮಾತ್ರ ಒಂದು ಅಪ್ಲಿಕೇಶನ್ ಇಲ್ಲಿ ತಗೊಳ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಕ್ವಾಲಿಫಿಕೇಶನ್ ಬಗ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಇನ್ನ ವಯೋಮಿತಿ ಬಗ್ಗೆ ನೋಡ್ತಾ ಹೋಗೋಣ. ಕನಿಷ್ಠವಾಗಿ 14 ವರ್ಷ ಅಂತ ಕೊಟ್ಟಿರ್ತಾರ, ಅಂದ್ರೆ ಕನಿಷ್ಠವಾಗಿ 14 ವರ್ಷ ಆಗಿರ್ಬೇಕು. ಇನ್ನು ಗರಿಷ್ಠವಾಗಿ 21 ವರ್ಷದ ಒಳಗಡೆ ಇರತಕ್ಕಂಥವ್ರ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು SC ಮತ್ತು ST ಅವರಿಗೆ ಸಂಬಂಧಪಟ್ಟಂತೆ 5 ವರ್ಷ ತನಕ ವಯೋಮಿತಿ ಸಲ್ಲಿಕೆ ಸಿಗುತ್ತಾ. ಇನ್ನು OBC ಅವರಿಗೆ ಸಂಬಂಧಪಟ್ಟಂತೆ ಇಲ್ಲಿ 3 ವರ್ಷ ತನಕ ಒಂದು ವಯೋಮಿತಿ ಸಲ್ಲಿಕೆಯನ್ನು ಕೂಡ ಸಿಗ್ತಕ್ಕಂಥದ್ದು. ಇನ್ನು ಇಲ್ಲಿ ಹೈಟ್ ಮತ್ತು ವೇಟ್ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರ. ಇಲ್ಲಿ ಹೈಟ್ ಬಂದ್ಬಿಟ್ಟು 150 ಸೆಂಟಿಮೀಟರ್ ಬೇಕು. ಇನ್ನು ವೇಟ್ ಬಂದ್ಬಿಟ್ಟು 45 kg ವೇಟ್ ಕೂಡ ಬೇಕಾಗಿರ್ತಕ್ಕಂಥದ್ದು. ಇವಾಗ ನಂತರ ಇಲ್ಲಿ ಡೈರೆಕ್ಟ್ ಆಗಿ ಆಯ್ಕೆ ವಿಧಾನದ ಬಗ್ಗೆ ನೋಡ್ತಾ ಹೋಗೋಣ. ಯಾವ ರೀತಿ ಆಯ್ಕೆಯನ್ನ ಮಾಡ್ಕೋತಾರ ಅಂದ್ರೆ ಇಲ್ಲಿ ಮೊದಲಾಗಿ ಮೆರಿಟ್ ಇರುತ್ತಾ, ಯಾವ ರೀತಿ ಮೆರಿಟ್ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇಲ್ಲಿ ಸ್ಟೈಪೆಂಡ್ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರ. ಇಲ್ಲಿ ಸ್ಟೈಪೆಂಡ್ ಬಂದ್ಬಿಟ್ಟು ಟ್ರೈನಿಂಗ್ ಪೀರಿಯಡ್ ನ ಆಧಾರದ ಮೇಲೆ ಅವರು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಸ್ಟೈಪೆಂಡ್ ಅನ್ನ ಕೊಟ್ಟಿರ್ತಾರ, ಇಲ್ಲಿ ಸೈಡ್ ಅಲ್ಲಿ ಟ್ರೈನಿಂಗ್ ಪೀರಿಯಡ್ ಅನ್ನ ಅವರು ಕೊಟ್ಟಿರ್ತಕ್ಕಂಥದ್ದು. ಇನ್ನ ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ 2 years ITS ಸರ್ಟಿಫಿಕೇಟ್ ಹೋಲ್ಡರ್ ಅಂತ ಕೊಟ್ಟಿರ್ತಾರ. ಅಂದ್ರೆ ಯಾರ್ದೆಲ್ಲ ಐಟಿದಲ್ಲಿ 2 ವರ್ಷ ನೀವು ಕೋರ್ಸ್ ಅನ್ನ ಮಾಡಿ ಅಪ್ಲಿಕೇಶನ್ ಹಾಕಿರ್ತಾರೆ. ಅಂದ್ರೆ ಎಕ್ಸಾಂಪಲ್ ಗೆ ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಫಿಟ್ಟರ್ ಆಗಿರ್ಬೋದು, ಈ ರೀತಿಯಾಗಿ ನೀವು ಇಲ್ಲಿ 2 ವರ್ಷದ ಕೋರ್ಸ್ ಅನ್ನ ತಗೊಂಡು ಯಾರೆಲ್ಲ ಪಾಸ್ ಆಗಿ ಅಪ್ಲಿಕೇಶನ್ ಹಾಕಿರ್ತೀರಿ ಐಟಿದಲ್ಲಿ, ನಿಮ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಟ್ರೈನಿಂಗ್ ಪೀರಿಯಡ್ ಅನ್ನ ಕೊಟ್ಟಿರ್ತಾರ. ಅಂದ್ರೆ 1 ವರ್ಷ ಮಾತ್ರ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಇದಕ್ಕೂ ಮುಂಚೆ ಕೂಡ ಹೇಳಿದೀನಿ. ಇಲ್ಲಿ ನಿಮ್ಗೆ ಸ್ಟೈಪೆಂಡ್ ಬಂದ್ಬಿಟ್ಟು 8,050 ರೂಪಾಯಿ ಸ್ಟೈಪೆಂಡ್ ಸಿಗುತ್ತಾ ಪ್ರತಿ ತಿಂಗಳ. ಇನ್ನ 1 ವರ್ಷ ಸರ್ಟಿಫಿಕೇಟ್ ಅಂದ್ರೆ ಇಲ್ಲಿ ಕೋಪ ಆಗಿರ್ಬೋದು, ವೆಲ್ಡರ್, ಕಾರ್ಪೆಂಟರ್, ಈ ರೀತಿ ಟ್ರೇಡ್ ಗಳನ್ನ ತಗೊಂಡು ಯಾರೆಲ್ಲ ಪಾಸ್ ಆಗಿರ್ತೀರಿ, ನಿಮ್ಗೆ ಸಂಬಂಧಪಟ್ಟಂತೆ ಇಲ್ಲಿ 7,700 ರೂಪಾಯಿ ಸ್ಟೈಪೆಂಡ್ ಸಿಗುತ್ತಾ ಪ್ರತಿ ತಿಂಗಳ. ಇನ್ನ ಕ್ರೇನ್ ಆಪರೇಟರ್ ಓವರ್ ಹೆಡ್ ಅಂತ ಕೊಟ್ಟಿರ್ತಾರೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ 10th ಪಾಸ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನಿಮಗೆ ಮೊದಲನೇ ವರ್ಷದಲ್ಲಿ 5,000 ರೂಪಾಯಿ ಸ್ಟೈಪೆಂಡ್ ಸಿಗುತ್ತಾ ಪ್ರತಿ ತಿಂಗಳ. ಇನ್ನು 2ನೇ ವರ್ಷದಲ್ಲಿ ನಿಮ್ಗೆ 5,500 ರೂಪಾಯಿ ಸ್ಟೈಪೆಂಡ್ ಕೂಡ ಸಿಗ್ತಕ್ಕಂಥದ್ದು. ಇಲ್ಲಿ 10th ಪಾಸ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ರೆಗ್ಯುಲರ್ಗೆ ಸಂಬಂಧಪಟ್ಟಂತೆ ಕೂಡ ಸೇಮ್ ಇರುತ್ತೆ. 10th ಪಾಸ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಕೂಡ ಸೇಮ್ ಇರ್ತೀವಿ. ಇಲ್ಲಿ 1 ರಿಂದ 3 ತಿಂಗಳ ತನಕ ನಿಮ್ಗೆ 2,500 ರೂಪಾಯಿ ಸ್ಟೈಪೆಂಡ್ ಸಿಗುತ್ತಾ. ಇನ್ನು 4 ರಿಂದ 12 ತಿಂಗಳ ತನಕ 5,000 ರೂಪಾಯಿ. ಇನ್ನು 13 ತಿಂಗಳಿಂದ 24 ತಿಂಗಳ ಒಳಗಡೆಗೆ 5,500 ರೂಪಾಯಿ ತನಕ ನಿಮ್ಗೆ ಇಲ್ಲಿ ಸ್ಟೈಪೆಂಡ್ ಕೂಡ ಸಿಗ್ತಕ್ಕಂಥದ್ದು. ಇಲ್ಲಿ ಟೋಟಲ್ ಆಗಿ 3 ಭಾಗಗಳನ್ನ ಮಾಡಿರ್ತಕ್ಕಂಥದ್ದು. ಇನ್ನು ಕೊನೆದಾಗಿ ಬಂದ್ಬಿಟ್ಟು ಫೋರ್ಜರ್ ಅಂಡ್ ಹೀಟ್ ಟ್ರೀಟರ್ ಅಂತ ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 10th ಪಾಸ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಕೂಡ ಸೇಮ್ ಇರ್ತಿಯಾಗೋರು ಒಂದು ಪೀರಿಯಡ್ ವೈಸ್ ಅಲ್ಲಿ ಸ್ಟೈಪೆಂಡ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರ. ಇಲ್ಲಿ 1 ರಿಂದ 3 ತಿಂಗಳ ತನಕ ನಿಮ್ಗೆ ಪ್ರತಿ ತಿಂಗಳ ಸ್ಟೈಪೆಂಡ್ ಬಂದ್ಬಿಟ್ಟು 3,000 ರೂಪಾಯಿ ಸಿಗುತ್ತಾ. ಇನ್ನು 4 ರಿಂದ 12 ತಿಂಗಳ ತನಕ 6,000 ರೂಪಾಯಿ ಸ್ಟೈಪೆಂಡ್ ಸಿಗುತ್ತಾ ಪ್ರತಿ ತಿಂಗಳ. ಇನ್ನ 13 ರಿಂದ 24 ತಿಂಗಳ ತನಕ ನಿಮ್ಗೆ ಇಲ್ಲಿ 6,600 ರೂಪಾಯಿ ಸ್ಟೈಪೆಂಡ್ ಕೂಡ ಸಿಗ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಟೈಪೆಂಡ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ದು ಇಲ್ಲಿ ಯಾವ ಒಂದು ಕ್ವಾಲಿಫಿಕೇಶನ್ ಪಾಸ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ, ಆ ಒಂದು ಕ್ವಾಲಿಫಿಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಟೈಪೆಂಡ್ ಬಂದ್ಬಿಟ್ಟು. ಇನ್ನ ಇವಾಗ ಡೈರೆಕ್ಟ್ ಆಗಿ ಇಲ್ಲಿ ಆಯ್ಕೆ ವಿಧಾನದ ಬಗ್ಗೆ ನೋಡ್ತಾ ಹೋಗೋಣ. ಯಾವ ರೀತಿ ಆಯ್ಕೆಯನ್ನ ಮಾಡ್ಕೋತಾರ ಅಂದ್ರೆ ನೀವು ಇಲ್ಲಿ 10th ಮತ್ತು ಐಟಿದಲ್ಲಿ ತಗೊಂಡಿರ್ತಕ್ಕಂಥ ಪರ್ಸೆಂಟೇಜ್ ನ ಆಧಾರದ ಮೇಲೆ ಮೆರಿಟ್ ಅನ್ನ ಬಿಡ್ತಾರ. ನೀವೇನಾದ್ರೂ ಐಟಿ ಮೇಲೆ ಅಪ್ಲಿಕೇಶನ್ ಹಾಕಿದ್ರೆ, ಇನ್ನು ನೀವೇನಾದ್ರೂ 10th ಮೇಲೆ ಅಪ್ಲಿಕೇಶನ್ ಹಾಕಿದ್ರೆ 10th ಅಲ್ಲಿ ತಗೊಂಡಿರ್ತಕ್ಕಂಥ ಒಂದು ಪರ್ಸೆಂಟೇಜ್ ನ ಆಧಾರದ ಮೇಲೆ ಮೆರಿಟ್ ಅನ್ನ ಬಿಡ್ತಾರ. ಆ ಒಂದು ಮೆರಿಟ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮುಂದಿನ ಹಂತದಲ್ಲಿ ರಿಟನ್ ಎಕ್ಸಾಮಿನೇಷನ್ ಕೂಡ ಇರ್ತಕ್ಕಂಥದ್ದು. ಈ ಒಂದು ರಿಟನ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು 2025 ಜನವರಿಯಲ್ಲಿ ಇರ್ತಾ ಅಂತ ಕೊಟ್ಟಿರ್ತಾರೆ. ಕಾರವಾರದಲ್ಲಿ ಎಕ್ಸಾಮ್ ಇರುತ್ತೆ. ಈ ಒಂದು ಡೇಟ್ ಕೂಡ ಇಲ್ಲಿ ಅವರು ಅನೌನ್ಸ್ ಮಾಡಿದಾರೆ. ಕಾರವಾರದಲ್ಲಿ 2025ರಲ್ಲಿ ಜನವರಿ ಮಂತ್ ಅಲ್ಲಿ ಎಕ್ಸಾಮ್ ಇರುತ್ತೆ. ಯಾರೆಲ್ಲ ಇವಾಗ ಮೆರಿಟ್ ಅಲ್ಲಿ ಕ್ವಾಲಿಫೈ ಆಗಿರ್ತಾರೆ ಅವರಿಗೆ ಮಾತ್ರ ಅವರು ಸಪರೇಟ್ ಆಗಿ ಅಡ್ಮಿಟ್ ಕಾರ್ಡ್ ಅನ್ನು ಬಿಡುಗಡೆ ಮಾಡಿರ್ತಾರೆ. ಆ ಒಂದು ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಎಕ್ಸಾಮ್ ಅಲ್ಲಿ ಭಾಗವಹಿಸಬಹುದಾಗಿರುತ್ತೆ. ಇಷ್ಟಿಲ್ಲಿ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ನಿಮ್ಗೆ ಏನಾದ್ರು ಇನ್ನೂ ಹೆಚ್ಚಿನದಾಗಿ ಎಕ್ಸಾಮಿನೇಷನ್ ಬಗ್ಗೆ ಮಾಹಿತಿ ಬೇಕಿದ್ರೆ ಇಲ್ಲಿ ಕೂಡ ಅವರು ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ. ಯಾವ ರೀತಿ ಸಿಲೆಬಸ್ ಇದೆ ಮತ್ತೆ ಯಾವ ರೀತಿಯಾದಂತಹ ಒಂದು ಎಕ್ಸಾಮ್ಸ್ ಇದೆ ಅಂತ ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಇವಾಗ ಡೈರೆಕ್ಟ್ ಆಗಿ ಇಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿನ ಸಲ್ಲಿಸುವುದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಾಗಿ ನೀವು ಇಲ್ಲಿ NIPS ವೆಬ್ಸೈಟ್ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಆಗಬೇಕು. ಆ ಒಂದು ರಿಜಿಸ್ಟ್ರೇಷನ್ ಆಗಿರತಕ್ಕಂಥ ಒಂದು ಪ್ರಿಂಟ್ ಅನ್ನ ತೆಗೆದುಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಯಾವ ರೀತಿ ಅಂದ್ರೆ ಆಫ್ಲೈನ್ ಥ್ರೂ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರತಕ್ಕಂಥ ಒಂದು ಹಂತಗಳನ್ನ ಕೊಟ್ಟಿರ್ತಾರ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಹಂತಗಳನ್ನ ಫಾಲೋ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಇಲ್ಲಿ ಮೊದಲಾಗಿ ಈ ಒಂದು NIPS ಪೋರ್ಟಲ್ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಆಗಬೇಕು. ರಿಜಿಸ್ಟ್ರೇಷನ್ ಆಗಿರತಕ್ಕಂಥ ಒಂದು ಏನ್ ಪ್ರಿಂಟ್ ಇರುತ್ತಲ್ಲ ಅದನ್ನ ಕಾಪಿ ತಗೊಂಡು ಆ ಒಂದು ಡಾಕ್ಯುಮೆಂಟ್ ಮತ್ತೆ ಅದ್ರ ಜೊತೆಗೆ ನಿಮ್ಮ ರಿಲೇಟೆಡ್ ಆಗಿರತಕ್ಕಂಥ ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡ್ಕೋಬೇಕಾ. ಅಂದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಬೇಕಾಗಿರತಕ್ಕಂಥ ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಜೊತೆಗೆ ಇನ್ನಿತರ ಒಂದು ಡಾಕ್ಯುಮೆಂಟ್ ಗಳನ್ನ ನೀವು ಇಲ್ಲಿ ಅಟ್ಯಾಚ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತ. ಇಲ್ಲಿ ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರ. ನಿಮ್ಗೆ ಸದ್ಯಕ್ಕೆ ಎಷ್ಟು ಮಾಹಿತಿ ಬಗ್ಗೆ ತಿಳಿಸಿಕೊಡ್ತಾ ಇದೀನಿ. ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕಂತ ಕೂಡ ಮತ್ತೊಂದು ವಿಡಿಯೋದಲ್ಲಿ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನ ಎಲ್ಲವನ್ನು ಕೂಡ ತೆಗೆದುಕೊಂಡು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು
ವಿಳಾಸಕ್ಕೆ ನೀವು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸೆಂಡ್ ಮಾಡಬೇಕಾಗತ್ತೆ. ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಅವರು ಅಡ್ರೆಸ್ ಕೂಡ ಕೊಟ್ಟಿರ್ತಾರೆ. ಈ ಒಂದು ಅಡ್ರೆಸ್ ಗೆ ನೀವು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸೆಂಡ್ ಮಾಡಬೇಕಾಗತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಅಡ್ರೆಸ್ ಬಗ್ಗೆ ಹೇಳ್ಬೇಕಂದ್ರ ಇಲ್ಲಿ ಮೇಲ್ಗಡೆ ಅವರು ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ. ಇದು ಅಡ್ರೆಸ್ ಆಗಿರುತ್ತೆ. ಈ ಒಂದು ಅಡ್ರೆಸ್ ಗೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬಹುದು. ಇನ್ನ ಇಲ್ಲಿ ಮತ್ತೊಂದು ಮಾಹಿತಿ ಬಂದ್ಬಿಟ್ಟು ಇಲ್ಲಿ ಕಲಿರ್ತಕ್ಕಂತ ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದ್ರಿಂದ 30 ದಿನಗಳ ತನಕ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಪ್ರತಿಯೊಂದು ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಸದ್ಯಕ್ಕೆ ಇಲ್ಲಿ ಕಲಿಯಿರ್ತಕ್ಕಂತ ಹುದ್ದೆಗಳಿಗೆ ಇನ್ನೂ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿಲ್ಲ. ಇನ್ನೇನು ಸದ್ಯದಲ್ಲಿ ಪ್ರಾರಂಭ ಆಗುತ್ತಾ ಅವಾಗ ನಿಮಗೆ ಸಪರೇಟ್ ಆಗಿ ನಾನು ಯಾವ ರೀತಿ ಅಪ್ಲಿಕೇಶನ್ ಹಾಕುವುದು ಅಂತ ಬೇರೆ ವಿಡಿಯೋದಲ್ಲಿ ಇವರಿಗೆ ತಿಳಿಸಿಕೊಡ್ತೀನಿ. ಇವಾಗ ಯಾರೆಲ್ಲ ಇಲ್ಲಿ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಅಥವಾ ಈ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂತ ಒಂದು ಮಾಹಿತಿಯನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಇನ್ನ ಒಂದು NAPS ಒಂದು ವೆಬ್ಸೈಟ್ ಕೊಟ್ಟಿರ್ತಾರಲ್ಲ ಈ ಒಂದು ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಮೊದಲಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಆದ ತಕ್ಷಣ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿರ್ತಕ್ಕಂತ ಒಂದು ಪ್ರಿಂಟ್ ಅನ್ನು ನೀವು ತೆಗೆದುಕೊಂಡು ಅಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತ ಅಡ್ರೆಸ್ ಗೆ ಹೋಗಿ ಸೆಂಡ್ ಮಾಡಬೇಕಾಗತ್ತೆ. ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ ಮೂಲಕ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಆಫ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅದರ ಬಗ್ಗೆ ಕೂಡ ತಿಳಿಸಿಕೊಡ್ತೀನಿ. ಸದ್ಯಕ್ಕೆ ಇವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಅದೇ ರೀತಿ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅವರು ಕೂಡ ಇಲ್ಲಿ ಕಲಿಯಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಲಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.